ಹಾಳಾದವ್ ನನ್ನ ಗಂಡ ನನ್ನ ಪ್ಲ್ಯಾನನ್ನೇ ಉಲ್ಟಾ ಪಲ್ಟಾ ಮಾಡಿಬಿಡ್ತಾನೆ ಅನ್ನೋ ಭಯ ಜಾಸ್ತಿ ಆಗೋಗಿದೆ. ಇಷ್ಟು ದಿನ ನಾನು ಆ ಮನೇಲಿ ಇಂಚಿಂಚು ಎಷ್ಟು ಕಷ್ಟಪಡ್ತಾ ಇದ್ದೀನಿ, ಎಷ್ಟೆಲ್ಲ ಅನುಭವಿಸ್ತಿದ್ದೀನಿ ಅನ್ನೋದು ಮಾತ್ರ ನನಗೆ ಗೊತ್ತು. ಪ್ರತಿದಿನ ಸೇಡು ಹೆಚ್ಚಾಗ್ತಾನೇ ಇದೆ, ಕಡಿಮೆ ಆಗೋ ಮಾತೇ ಇಲ್ಲ. ಇಷ್ಟು ವರ್ಷ ನಾನು ಅವನ ಜೊತೆ ಇದ್ದೀನಿ. ನಾನು ಏನು ಪ್ಲ್ಯಾನ್ ಮಾಡ್ತೀನಿ, ಹೆಂಗಿರ್ತೀನಿ ಅನ್ನೋದವನಿಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ಅಲ್ಲ, ನಾನು ಅಷ್ಟು ಅವ್ರ ಜೊತೆ ಖುಷಿಯಿಂದ ಇದ್ದಿದ್ದ ಮಾತ್ರಕ್ಕೆ ಅವ್ರ ಕಡೆನೇ ವಾಳ್ತೀನಿ ಅನ್ನೋ ಅದು ಯಾವ ಮಂಗನ ಥರ ಆಡ್ತಿದ್ದಾನೋ ನನ್ನ ಗಂಡ ಗೊತ್ತಿಲ್ಲ. ಬರಲಿ, ಅವನಿಗಿದೆ ಇವತ್ತು. ಎಲ್ಲಿ ನನ್ನ ಮುಖವಾಡ ಹಾಕ್ಕೊಂಡಿರೋ ಮುಖನ ಕಂಡಿಡ್ದ್ಬಿಡ್ತಾರೆ ಅಂತ ನಾನು ಭಯದಲ್ಲಿದ್ದರೆ ಇವನು ಎಲ್ಲರಿಗೂ ಅದನ್ನು ತೋರಿಸೋದಕ್ಕೆ ರೆಡಿಯಾಗಿ ನಿಂತಿದ್ದಾನೆ. ಕರ್ಮ, ಇವನನ್ನು ನನ್ನ ಗಂಡ ಅಂತ ಹೇಳ್ಕೊಳ್ಳೋದಕ್ಕೆ ಅಸಹ್ಯ ಆಗ್ತಿದೆ. ಅಲ್ಲ, ನಾನು ಇಷ್ಟು ಬುದ್ಧಿವಂತೆ, ಆದರೆ ಇವನು ಎಲ್ಲಿ ಯಾಮರ್ಸ್ಬಿಟ್ಟು ಎಲ್ರಿಗೂ ನನ್ನ ಮುಖವಾಡದನ್ನ ಬಯಲು ಮಾಡಿಬಿಡ್ತಾನೆ ಅನ್ನೋ ಭಯದಲ್ಲೇ ಸಾಯ್ತಾ ಇದ್ದೀನಿ. ವಾ, ಈ ಅಮ್ಮ ಯಾಕೆ ಇವಳು ಚಿಕ್ಕಮ್ಮವ್ರಲ್ವಾ? ಇಲ್ಲೇನ್ ಮಾಡ್ತಾ ಇದ್ದಾರೆ? ಏರಿ ಮೇಲೆ ಒಬ್ಬರೇ ನಿಂತ್ಕೊಂಡಿದ್ದಾರೆ. ಅಲ್ಲ, ಈ ಅಮ್ಮೋರು ತುಂಬಾ ಬದಲಾಗಿದ್ದಾರೆ ಅಂತ ಕೇಳ್ಪಟ್ಟೆ. ಆದ್ರೆ ಇವ್ರು ಯಾಕೆ ಈ ತರ ಏರಿ ಮೇಲೆ ನಿಂತ್ಕೊಂಡಿದ್ದಾರೆ? ನನ್ಗೊಂದು ಗೊತ್ತಾಗ್ತಾ ಇಲ್ವಲ್ಲ. ಈ ಯಮ್ಮನ್ನ ಮಾತಾಡ್ಸಿದ್ರೆ ನಾನು ಖಂಡಿತವಾಗ್ಲೂ ಬದಲಾಗಿದ್ದಾಳ ಇಲ್ವಾ ಅಂತ ನಾನೇ ತಿಳ್ಕೊಂಡಂಗಾಗತ್ತೆ. ಅಪ್ಪಿತಪ್ಪಿ ಇವಳು ಬದಲಾಗಿದ್ರೆ ನನಗೆ ತುಂಬಾ ಗೌರವ ಕೊಡ್ತಾಳೆ, ಇಲ್ಲ ಅಂದ್ರೆ ಯಾವನೋ ನೀನೋ ಹೋಗಲು ಸೈಡ್ಗೆ ಅಂದ್ರು ಅಂತಾಳೆ. ನಾನೇ ನೋಡಿದ್ದೀನಲ್ಲ, ಇವಳು ಕೊಬ್ಬು ಜಾಸ್ತಿ ಇದೆ ಅಂತ ಗೊತ್ತಾಗಿದೆ. ನಮ್ಮಂತವ್ರನ್ನ ಹೇಗೆ ಎಲ್ಲಿ ಯಾವಾಗ ಹೆಂಗ್ ಮಾತಾಡ್ಸ್ಬೇಕು ಅಂತ ಇವಳಿಗೆ ಗೊತ್ತಿರತ್ತೆ. ಕೆಲವ್ರ ಜೊತೆ ಮುಂದೆಗಡೆ ಹೇಗೆಲ್ಲ ಮಾತಾಡಿ ಡೌಗಳೆಲ್ಲ ಮಾಡ್ತಾ ಇರ್ತಾರೆ, ನನಗೆ ಗೊತ್ತು. ಆದ್ರೆ ಇವಳು ನನ್ನ ಹತ್ರ ಅದೆಲ್ಲ ನಡೆಯೋದಿಲ್ಲ. ಮಾಡ್ತೀನಿರು. ಅಮರೇ, ಏನ್ ಮಾಡ್ತಿದ್ದೀರಾ ಅಮರೇ? ಒಬ್ಬರೇ ನಿಂತ್ಕೊಂಡಿದ್ದೀರಾ? ಯಾವನೇ ಇವನು? ನಾನೆಲ್ಲಾದ್ರೂ ನಿಂತ್ಕೊಂತೀನಿ, ಏನು ಬೇಕಾದ್ರೂ ಮಾಡ್ತೀನಿ, ಅದನ್ನು ಕೇಳಕ್ಕೆ ಇವನು ಯಾವನು? ಅಬ್ಬಬ್ಬಬ್ಬ, ನಾನು ನಿಂತ್ಕೊಂಡಿದ್ರೆ ಇವನಿಗೇನು ಕಷ್ಟ ಅಂತ ಗೊತ್ತಾಗ್ತಾ ಇಲ್ಲ. ಕಂಟ್ರೋಲ್ ಊರ್ಮಿಳಾ, ಕಂಟ್ರೋಲ್. ನೀನು ಇವಾಗ ಸೈಲೆಂಟ್ ಊರ್ಮಿಳಾ, ವೈಲೆಂಟ್ ಅಲ್ಲ. ಏನಾದ್ರೂ ಮುಖವಾಡ ಕಳಿಸ್ಕೊಂತು ಅಂದರೆ ಮುಂದಕ್ಕೆ ನಿನ್ನ ಪ್ಲಾನ್ ಎಲ್ಲ ಹಾಕೊಂಡಿರೋದೆಲ್ಲ ಹಾಳಾಗ್ಬಿಡುತ್ತೆ ಊರ್ಮಿಳಾ. ನಾನು ಅನ್ಕೊಂಡಿದ್ದೆ ನಿಜ ಆಯ್ತು. ಈ ಅಮ್ಮ ಮಾತಾಡ್ತಾ ಇಲ್ಲ ನನ್ನ ಕೂಟ. ಈ ಅಮ್ಮನ ಮುಸುಡಿಗೆ ಬಡವ್ರ ಕಂಡ್ರೆ ಎಲ್ಲಿಷ್ಟಾದ್ದು ಇಷ್ಟ ಆಗೋಕ್ಕಿಲ್ಲ. ನಾನಿವಾಗ ಇವನ ಜೊತೆ ಮಾತಾಡಿಲ್ಲ ಅಂದರೆ ಊರಲ್ಲಿ ಇರೋರಿಗೆಲ್ರಿಗೂ ಹೇಳ್ಬಿಡ್ತಾನೆ, ಇಷ್ಟು ದಿನದಿಂದ ಸಂಪಾದಿಸಿದ ಗೌರವನೆಲ್ಲ ಹಾಳು ಮಾಡಿಬಿಡ್ತಾನೆ. ಇಲ್ಲ, ಇವನನ್ನ ಮಾತಾಡ್ಸೋಕ್ಕೆ ಹಸೆ ಆಗುತ್ತೆ ಇಂಥವ್ರನ್ನೆಲ್ಲ. ಇಲ್ಲಿ ಮಾತಾಡ್ತೀನಿ. ಅಣ್ಣ, ನೀವೇನಾದರೂ ಕೂಗಿದ್ರಾ? ಏನಪ್ಪ ಇವಳು ನನ್ನನ್ನೇ ಅಣ್ಣ ಅಂತವಳೆ? ಅಣ್ಣ, ನೀವೇನಾದ್ರೂ ಕೂಗಿದ್ರಾ ಅಂತ ಕೇಳ್ತಿದ್ದಾಳೆ. ಅಲ್ಲ, ಯಾಕೋ ಅನುಮಾನ ಬರ್ತೈತಲ್ಲ, ನಾನು ಅವಾಗ ಕೂಗಿದ್ದನ್ನ ಇವಾಗ ಕೇಳ್ತಾವಳಲ್ಲ. ಅಲ್ಲ ಕಣ್ಣಮ್ಮ, ನಾನು ಅವಾಗ ಕೂಗಿದ್ದು ಇವಾಗಲ್ಲ. ಓ ಹೌದಾ? ನಾನು ಈ ನದಿ ನೋಡ್ತಾ ಇದ್ದೆ, ಚೆನ್ನಾಗಿ ಹರ್ಕೊಂಡು ಹೋಗ್ತಿದ್ದೆಲ್ಲ. ಮೊದಲೆಲ್ಲ ಮಳೆ ಇಲ್ಲ, ಇರ್ನಿಲ್ವಲ್ಲ ನೋಡಿ. ನನಗೂ ಮನೇಲಿ ತುಂಬ ಬೇಜಾರಾಯಿತು. ಮನೇಲಿ ಕೂತಿ ಕಾಲೆಲ್ಲ ನೋವು ಬಂತು. ಅದೇ ತೋಟ ಹೇಗಿದೆ, ಏನು ಮಾಡ್ತಾ ಇರ್ತಾರೆ ಕೆಲಸದಲ್ಲೆಲ್ಲ ಅಂತ ಸುಮ್ಮನೆ ತಿರ್ಗಾಡ್ಕೊಂಡು ಹೋಗೋಣ ಅಂತ ಬಂದೆ. ಅಣ್ಣ, ಊಟ ಆಯ್ತಾ ನಿಮ್ಮದು? ಬಾ ದೇವ್ರೇ, ಇಷ್ಟೊಂದೆಲ್ಲ ಮರ್ಯಾದೆ ಕೊಡ್ತಾವಳಲ್ಲಪ್ಪ ಇವಳು. ಬದ್ಲಾಗಿರ್ಬೇಕು ಕಣೋ, ಸಾನೆ ಬದ್ಲಾಗವಳೆ. ಅಬ್ಬೊಬ್ಬೋ, ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ ಕಣಪ್ಪ. ಇಲ್ಲಿಲ್ಲ, ಊರಲ್ಲೆಲ್ಲ ಮಾತಾಡ್ಕೊಂತಿರೋದು ದಿಟ್ವೆಯ್ಯ. ಇವಳಂತೂ ಸಾನೆ ಬದ್ಲಾಗವಳೆ, ನನ್ನನ್ನ ಅಣ್ಣ ಅಂತ ಕೂಗ್ತಾವಳೆ. ಒಬ್ಬೋ, ನನ್ನನ್ನು ಯಾಮರ್ಸೋದು ಅಷ್ಟು ಸುಲಭ ಅಲ್ಲ. ಲೋ ಮುದಿಯ, ನಿನಗೇನೆ ಆ ಥರ ತಲೆ ಒಳಗಡೆ ಏನಾದರೂ ಓಡ್ತಿರತ್ತೆ ಅಂತ ನನಗೆ ಗೊತ್ತು ಕಣೋ. ಮೈಂಡಲ್ಲೇ ಕಂಡಿಡಿಯೋಳು ನೀನು ಹೇಗೆ ಎತ್ತ ಅನ್ನೋದು. ನೀನು ಅಬ್ಬಬ್ಬಬ್ಬ ಚಾಪೆ ಕೆಳಗಡೆ ನುಗ್ಗಿದ್ರೆ ನಾನು ರಂಗೋಲೆ ಕೆಳಗಡೆನೇ ನುಗ್ಬಿಡ್ತೀನಿ ಅಂತ ಕತ್ತರ್ನಾಗ ನಾನು. ನನ್ನ ಹತ್ರನೇ ಆಟ ಆಡಕ್ಕೆ ಬರ್ತೀಯಾ? ಯಾಕಣ್ಣ ಏನು ಮಾತಾಡ್ತಾ ಇಲ್ಲ? ನಾನು ಮಾತಾಡಿದ್ದು ಕೇಳಿಸಿಲ್ವಾ? ಊಟ ಆಯ್ತಾ ಅಂದೆ. ಹ್ಞೂ ಕಣ್ತಾಯಿ, ಆಯ್ತು. ನೋಡು, ಗದ್ದೆ ತೋಟ ಎಲ್ಲ ನೋಡಕ್ ಬಂದಿದ್ಯಲ್ವಾ? ನೋಡ್ಕೊಂಡು ಆರಾಮಾಗೆ ಊಟ ಮಾಡಿರೋದೆಲ್ಲ ಜೀರ್ಣ ಆಗ್ಬೇಕಲ್ವಾ? ನೀಟಾಗಿ ಹೋಗಮ್ಮ, ಹುಷಾರು ಕಣಮ್ಮ. ಈ ಕಡೆ ಕಾಡಂದಿಗಳು ಜಾಸ್ತಿ ಇದೆ, ಹುಷಾರು. ಮೊದಲೇ ದೊಡ್ಡ ಮನೆಯವರು, ಸಣ್ಣ ಪುಟ್ಟಕ್ಕೆಲ್ಲ ಹೆದರ್ಕೊಂತೀರಾ. ಹುಷಾರಾಗಿ ಹೋಗಮ್ಮ. ಪರವಾಗಿಲ್ಲ ಅಲ್ವಾ, ಪ್ರಾಣಿಗಳಲ್ವಾ, ಅವು ನಮ್ಮನ್ನು ನೋಡಿ ಎದುರ್ಕೊಳ್ತವೆ, ನಾವು ನೋಡಿ ಅದನ್ನ ನೋಡಿ ಎದುರ್ಕೊಂತೀವಿ. ಅದ್ರಲ್ಲಿ ಏನಿದೆ, ಪರವಾಗಿಲ್ಲ ಬಿಡಿ ಅಣ್ಣ, ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಅಂದ್ರೂ ತಾಯಿ, ನೀನು ಸಾನೆ ಬದಲಾಗಿದ್ಯಾ ಕಣವ. ಏನೋ ಅನ್ಕೊಂಡ್ಬಿಟ್ಟಿದೆ, ಹಿಂಗಂತಿದ್ದೀನಿ ಅಂತ ಬೇಜಾರು ಮಾಡ್ಕೊಬಿಡ. ಸಾನೆ ಒಳ್ಳೆವಳಾಗ್ಬಿಟ್ಟಿದ್ಯಾ. ನಂದು ಇನ್ನೊಂದು ಮುಖ ನೋಡಿದ್ರ ಮಗನೇ ಇಲ್ಲೇ ನೀನು ಸತ್ತೋಗ್ತೀಯ. ಯಾಕೆ ಸುಮ್ಮನೆ? ಹೌದಾ ಅಣ್ಣ? ಸರಿ ಅಣ್ಣ. ಏನಪ್ಪ, ಎಲ್ಲ ದೇವ್ರು ಕೊಟ್ಟಿದ್ದು. ಸರಿ ಆಯ್ತು ಅಣ್ಣ. ಸರಿ ಕಣವ ತಾಯಿ, ನಾನು ಬರ್ತೀನಿ. ಸರಿ ಕಣಣ್ಣ, ನೀನು ಹುಷಾರಾಗಿ ಹೋಗಿ ಮನೆ ಸೇರ್ಕೊ. ಆಯ್ತು ಕಣವ. ನನ್ನ ನಿಂತಿ ಯಾವ ಜೊತೆನ ಹಲ್ಕಿಟ್ಕೊಂಡು ಮಾತಾಡ್ತಿದ್ದಾಳೆ.
ಕೂಬೆ ಬಿಡಕದು ನನ್ನನ್ನ ಇಲ್ಲಿಗೆ ಬಾ ಅಂತ ಹೇಳ್ಬಿಟ್ಟು ಯಾವನ ತೋಕ್ಲಾಂಟಿ ನನ್ನ ಮಗನ ಜೊತೆ ಮಾತಾಡ್ತಿದ್ದಾಳಲ್ಲ ಸರಿನಾ? ಒಳ್ಳೆ ಬಹಳ ಒಳ್ಳೆಯವಳಪ್ಪ. ತುಂಬಾ ಬದಲಾಗವಳೆ. ನನ್ನನ್ನ ಇಲ್ಲಿ ಬರ ಕೇಳಿ ಆ ಓತ್ಲಾಂಡಿ ನನ್ನ ಮಗನ ಜೊತೆ ಹಲ್ ಕಿರ್ಕೊಂಡು ಮಾತಾಡ್ತಿದ್ಯಲ್ಲ, ನೀನ್ ನನ್ನ ನೆಂಟೇನೇನೆ? ನನ್ನ ನೆಂಟೇನಾ? ಹೋ ನಿನ್ನ ಅಲ್ಲ ಕಣೆ, ಮನೇಲಿ ಒಂಥರ ನಾಟಕ ಆಡ್ತೀಯ, ನನ್ನ ಜೊತೆ ಒಂಥರ ನಾಟಕ ಆಡ್ತೀಯ, ಏನೂ ಅರ್ಥನೇ ಆಗ್ತಾ ಇಲ್ಲ. ಇನ್ನೊಂದು ಮಾತು ಏನಾದರೂ ನೀನು ಆಡಿದ್ರೆ ನಿನ್ನನ್ನು ಇಲ್ಲೇ ಕೆರೆಗೆಸ್ತು ಬಿಡ್ತೀನಿ. ಹುಷಾರಾಗಿರು. ನೀನು ನನ್ನ ಗಂಡನ ಅನ್ನೋದಕ್ಕೆ ನನಗೆ ಅಸಹ್ಯ ಆಗ್ತದೆ. ಅಲ್ಲ ಕಣಯ್ಯ, ನಾನು ಹಿಂಗಿರ್ತೀನಿ ಅನ್ನೋದು ನಿನಗೆ ಗೊತ್ತಿಲ್ವಾ? ಹಾಳೋದವ್ರ ಹತ್ರ ಇರೋ ಬರೋ ಎಲ್ಲ ಕೆಲಸನೂ ನಾನು ಅವ್ರಿಗೆ ಮಾಡ್ಕೊಡ್ತಾ ಇದ್ದೀನಿ. ಅಷ್ಟು ಕಷ್ಟ ಬಿದ್ದು ನಾನು ಬದಲಾಗಿರೋ ಥರ ನಾಟಕ ಆಡ್ತಿದ್ರೆ ನೀನು ಅದನ್ನು ಹಾಳು ಮಾಡಕ್ಕೆ ಹೊರಟಿದ್ಯಾ? ಏನ್ ಹೇಳ್ತಿದ್ಯಾ? ನೀನ್ ನಿಜ ಹೇಳ್ತಿದ್ಯಾ? ನಿಜ ಅಲ್ದಾದ್ರೆ ನಾನೇನು ಸುಳ್ಳು ಹೇಳ್ತಿದ್ದೀನಾ? ಅದು ನಿನ್ನ ಹತ್ರ ಅಲ್ಲ ಕಣಯ್ಯ. ಮನೇಲಿ ಆ ರಾಮಪ್ಪ ಯಾವಾಗ್ಲೂ ನನ್ನ ಹಿಂದೆ ಬೆನ್ನ ಹತ್ತಿ ಬೇತಾಳ ಥರ ತಿರುಗ್ತಾ ಇರ್ತಾನೆ. ಅದ್ರ ಜೊತೆಗೆ ಸಾಕಾಗಲ್ಲ ಅಂತ ಆ ಕಡ್ಲೆಕಾಯಿ ಕುತ್ಕೊಂಡ್ ಬಂದಿದ್ದಾಳಲ್ಲ, ಅವಳಜ್ಜಿನ ಬಡಿಯ ಅವ್ರಜ್ಜಿ ನಮ್ಮ ಮನೇಲೆ ಸಾಯ್ತಾ ಅಲ್ವಾ? ಅವಳು ನನ್ನ ಹಿಂದೆ ಬೇತಾಳ ಅಲ್ಲ, ಮೋಹಿನಿ ಥರ ಯಾವಾಗ್ಲೂ ಸುತ್ತುತ್ತಾ ಇರ್ತಾಳೆ. ನಿನಗೆ ಗೊತ್ತಿಲ್ವಾ? ಹದ್ದಿನ ಕಣ್ಣಿದೆ ನನ್ನ ಮೇಲೆ. ನಾನು ಹಾಗೋ ಹೀಗೋ ಅನ್ಕೊಂಡು ನೆಪ ಹೇಳ್ಕೊಂಡು ಇಲ್ಲಿಗೆ ನಿನ್ನನ್ನು ಬರ ಕೇಳಿದ್ದು ಇದನ್ನೇ ಹೇಳೋದಕ್ಕೆ. ಅಲ್ಲ, ಅದು ಹೇಗೆ ತಿಳ್ಕೊಂಡ್ಬಿಟ್ಟೆ ನಿನ್ನೆಂಟಿ ಬದಲಾಗಿದ್ದಾಳೆ ಅಂತ, ನೀನು ಮೋಸ ಮಾಡ್ತಿದ್ದಾಳೆ ಅಂತ? ಮತ್ತೆ ನೀನ್ ನನ್ನ ಮನೇಲೆಲ್ಲ ನನ್ಗೆ ಅವಮಾನ ಮಾಡಿದ್ದು, ಒಡ್ಸಿದ್ದು ಅದೆಲ್ಲ ಸುಳ್ಳು. ನೀನು ಗೊತ್ತಾಗಿಲ್ವಾ? ನೀನು ಹೆಂಡತಿ ಹೇಗೆ ಅಂತ ನಿನಗೆ ಗೊತ್ತಿಲ್ವಾ? ಪ್ರಾಣ ಹೋದ್ರೆ ಹೋಗ್ಲಿ, ಅದು ನಾನು ಮಹಾರಾಣಿ ಥರ ಇದ್ಮೇಲೆ ಆ ಪ್ರಾಣ ಹೋಗಬೇಕು. ಈ ಥರ ಜವಾನ್ಗಿರಿ ಮಾಡಿಕೊಂಡು ನನ್ನ ಪ್ರಾಣ ಕಳ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ. ಅವ್ರಿಗೆ ಒಂದೇ ಒಂದು ನಿಮಿಷ ಸಾಕು ಊಟದಲ್ಲಿ ವಿಷ ಹಾಕಿ ಸಾಯಿಸ್ಬಿಡೋಕ್ಕೆ. ಆದರೆ ನಾನು ಕೊಡೋ ನರ್ಕ, ನನಗೆ ಕೊಟ್ಟಿದ್ದಾರಲ್ಲ ಆ ನರ್ಕನ, ಅದಕ್ಕೂ 5 ಪಟ್ಟು ನಾನು ಕೊಡಬೇಕು. ಇಲ್ಲ ಅಂದರೆ ನಾನು ಖುಷಿ ಆಗಿರೋದಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ನಾನು ಅವ್ರ ಕಡೆ ಇರೋ ಥರ ನಿನಗೆ ದೂರ ಆಗಿರೋ ಥರ ನಾಟಕ ಆಡ್ತಿರೋದು. ಹೌದೇನೆ ನನ್ನ ಮುದ್ದಿನ ಅರಗಿಣಿ? ಬಾಯಿ ಮುಚ್ಚಯ್ಯ. ನೀನು ನೋಡು, ನಿನ್ನ ಮೇಲೆ ನಾನು ಹೇಳ್ದಂಗೆ ನೀನು ಕೇಳಬೇಕು. ಇಲ್ಲಾಂದ್ರೆ ಬಾಯಿ ಮುಚ್ಕೊಂಡಿದ್ರೆ ಸರಿ. ಗೊತ್ತಾಯ್ತಾ? ಗೊತ್ತಾಯ್ತು ಕಣೆ, ಗೊತ್ತಾಯ್ತು. ಮುಂದೇನ್ ಮಾಡ್ತೀಯಾ? ಆಸ್ತಿ ಎಲ್ಲ ನಮ್ಮ ಹೆಸರಿಗಾಗತ್ತಾ? ಏನು ಅವ್ರನ್ನೆಲ್ಲ ಸಾಯಿಸ್ಬಿಡ್ತೀಯಾ? ನೀನು ನನಗೆ ಪ್ರಶ್ನೆ ಮಾಡಿ ಏನೋ ಕೇಳಬೇಡ. ಆ ಪ್ಲಾನ್ ಏನಾದರೂ ನಿನಗೆ ಗೊತ್ತಾಯ್ತು ಅಂದರೆ ನೀನು ಎಲ್ಲ ಕೆಡಿಸ್ಬಿಡ್ತೀಯ. ಬಾಯಿ ಮುಚ್ಕೊಂಡು ನಾನು ಹೇಳ್ದಂಗೆ ನೀನಿರು. ನಿನಗೆ ಬೇಕಾಗಿದ್ದು ದುಡ್ಡಷ್ಟು ನಾನು ಕೊಡ್ತೀನಿ, ಸರಿನಾ? ಸರಿ ಕಣೆ ನನ್ನ ನೆಂಟು. ಅಯ್ಯೋ, ನೀನ್ ನನ್ನ ಜೊತೆಗಿದೆಯಲ್ಲ, ಅದೇ ನನ್ನ ಪುಣ್ಯ. ಅಷ್ಟೇ ಸಾಕು. ಒಟ್ಟಲ್ಲಿ ದುಡ್ಡು ಕೊಡ್ತೀಯಲ್ವಾ, ಆರಾಮಾಗಿರ್ಬೋದು ನೋಡು ಜಮ್ ಅಂತ. ಅವ್ರನ್ನೆಲ್ಲ ಬೇಗ ಆದಷ್ಟು ಸಾಯಿಸ್ಬಿಡು. ನನಗಂತೂ ತುಂಬಾ ಖುಷಿ ಆಗ್ಬಿಡತ್ತೆ. ಮುಂದುವರಿಯುತ್ತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ.